ಪಾರ್ವತಿ, ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ನೀನು ಕೆಲಸಕ್ಕೆ ಬಾ. ಈ ಹಿಂದೆ ನಿನ್ನ ದೈನಂದಿನ ಬದುಕು ಹೇಗಿತ್ತೋ ಆ ಬದುಕಿಗೆ ವಾಪಸ್ ಬಾ. ಇದು ಒಂದು ವಿಷಯಕ್ಕೆ ನನ್ನನ್ನು ಒತ್ತಾಯ ಮಾಡಬೇಡಿ ಅಮ್ಮ. ನಾನು ಹಳೆ ದಿನಗಳನ್ನ ಅಳಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನಿಂದ ಇಲ್ಲಿ ಒಳ್ಳೇದಾಗೋದಕ್ಕಿಂತ ಕೆಡಕೆ ಹೆಚ್ಚಾಗಿದೆ. ಅದಕ್ಕೆ ನಾನು ವಾಪಸ್ ಊರಿಗೆ ಹೋಗ್ತೀನಮ್ಮ. ಯಾಕೋ ತುಂಬಾ ತಲೆ ಸಿಡಿತಾ ಇದೆಯಲ್ಲ? ಅಯ್ಯೋ ಅಮ್ಮ, ತಲೆನೋವಾ? ನಿಮಗೆ ತಲೆನೋವು ಬಂದ್ರೆ ಶುಂಠಿ ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ನಾನು ಈಗಲೇ ಹೋಗಿ ಮಾಡ್ಕೊಂಡು ತರ್ತೀನಿ. ಹುಚ್ಚು ಹುಡುಗಿ. ನೋಡಿದ್ರ ಅಮ್ಮವ್ರೆ, ಕೆಲ್ಸಕ್ಕೆ ಬರಲ್ಲ, ಊರಿಗೆ ಹೋಗ್ತೀನಿ ಅಂತ ಆಟ ಹಿಡ್ದಿದ್ಲು. ನೀವೊಂಚೂರು ತಲೆನೋವು ಅಂದ ತಕ್ಷಣ ನಿಮಗೆ ಕಾಫಿ ಮಾಡಿಕೊಡ್ತೀನಿ ಅಂತ ಓಡೋದ್ಲು. ನೀವು ಅಂದರೆ ಪ್ರಾಣ ಕೊಡ್ತಾಳೆ. ಕೆಲ್ಸಕ್ಕೆ ಬಂದ್ಲಲ್ಲ, ಇನ್ನೇನು ಚಿಂತೆ ಮಾಡಬೇಡ ಬಿಡು. ನಿಮ್ಮ ನೆರಳು ಅವಳೊಂದು ಕಾಯೋವರೆಗೂ ನನಗೇನು ಚಿಂತೆ ಇಲ್ಲಮ್ಮ. ಯೋಚನೆ ಮಾಡಬೇಡ ಹನುಮಂತು. ಪಾರ್ವತಿ ನಮ್ಮ ಹುಡುಗಿ, ಅವಳ ಮದ್ವೆನ ದೂರಿಯಾಗಿ ಮಾಡ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಈಗಲೂ ಅದೇ ಮಾತನ್ನ ಆಡ್ತಾ ಇದ್ದೀನಿ. ನಮ್ಮ ಗೌರವಕ್ಕೆ ತಕ್ಕ ಹಾಗೆ ಅವಳ ಮದ್ವೆನ ನಾನೇ ಮಾಡ್ತೀನಿ. ಆದಿ, ಇದನ್ನಿಡೋದಕ್ಕೆ ಒಂದು ಒಳ್ಳೆ ಜಾಗ ಬೇಕು. ಎಲ್ಲಿಡೋಣ? ಒಂದ್ಸಲ ನಿನ್ ರೂಮಿಗೆ ಹೋಗಿ ನೋಡೋಣ. ಹೋಗಪ್ಪ ಆದಿ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಲ್ವಾ? ನೀನು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆಯಾ ಅನುಷ್ಕಾ? 5 ನಿಮಿಷದ ಮುಂಚೆ ನಿನ್ ಮುಖದಲ್ಲಿ ನಗು ಕಾಣ್ತಿರ್ಲಿಲ್ಲ, ಆದ್ರೆ ಈಗ ನೋಡು, ಮಂದಹಾಸ. ವ್ಯಕ್ತಿ, ವಿಚಾರ, ಜಾಗ ಎಲ್ಲ ಕಾರಣ ಆಗುತ್ತೆ. ನಾನ್ ನಿನ್ನಲ್ಲಿ ಒಳ್ಳೆ ವಿಚಾರ ತುಂಬೋ ವ್ಯಕ್ತಿನ? ನಿನ್ ಮಂದಹಾಸಕ್ಕೆ ಕಾರಣ ನಾನೇನಾ? ನಗ್ತಿದ್ಯಾ ಅಂದ್ರೆ ಒಪ್ಪಿದ್ಯಾ ಅಂತ ಅರ್ಥ ಮಾಡ್ಕೊಳ್ಳ? ಓಕೆ ಸರಿ, ಈ ಸ್ಕೆಚ್ನ ನಿನ್ ರೂಮಲ್ಲಿ ಸೂಕ್ತವಾದ ಜಾಗ ನೋಡಿ ಇಡೋಣ. ದಿನ ಬೆಳಿಗ್ಗೆ ನೀನ್ ಎದ್ದ ತಕ್ಷಣ ಇದು ನಿನಗೆ ಕಾಣ್ಬೇಕು. ನಿನ್ ಮೂಡನ್ನ ರಿಫ್ರೆಶ್ ಮಾಡ್ಬೇಕು. ಎಲ್ಲಿಡೋಣ? ಹಾ, ಏನಾಯ್ತಾದಿ? ಆ ಫೋಟೋ ಫ್ರೇಮ್ ಬೇಕಾದ್ರೆ ಅಲ್ಲೇ ಇಡು ಅನುಷ್ಕಾ, ಆದ್ರೆ ಆ ಹೂನ್ ತೆಗಿಬೇಡ. ಓಕೆ ಓಕೆ, ಚಿಲ್, ಕಾಮ್ ಡೌನ್. ಥ್ಯಾಂಕ್ಸ್ ಅನುಷ್ಕಾ. ಏನಿದು? ಡೈರಿ? ಏನಿಲ್ಲ. ಏನಿಲ್ಲ ಅಂತಿದ್ಯಾ ಅಂದ್ರೆ ಇದ್ರಲ್ಲಿ ಏನೋ ಇದೆ. ಕಣ್ಣೋಟಕ್ಕೆ, ಹೂ ಚಂದಕ್ಕೆ ಅರ್ಥ 100 ಇದೆ. ಅರ್ಥಕ್ಕೊಂದು ಹೆಸರು ಕೊಡಲು ನೀನೆದುರು ಬರಲು ಕಾಲ ಕಾದಿದೆ. ಅಮೇಜಿಂಗ್ ಆದಿತ್ಯ. ಹೇಗ್ ಬರೀತೀಯ ಇದೆಲ್ಲ? ಇಟ್ ಡಿಪೆಂಡ್ಸ್ ಅಪಾನ್ ಇನ್ಸ್ಪಿರೇಷನ್. ನಾನೇನಾ ನಿನ್ನ ಇನ್ಸ್ಪಿರೇಷನ್? ನೀನು ನನ್ನ ಇನ್ಸ್ಪಿರೇಷನ್ ಜಾಗದಲ್ಲಿ ನಿಂತ್ಕೊಂಡಿದ್ಯಾ.
ಅಂದ್ರೆ ಸರಿ ಸರಿ, ಈಗ ನಾನು ನಿನಗೆ ಗಿಫ್ಟ್ ಕೊಟ್ಟಿದ್ದೀನಿ, ನನಗೆ ಯಾವುದು ರಿಟರ್ನ್ ಗಿಫ್ಟ್ ಇಲ್ವಾ? ಓ ಸಾರಿ, ನನಗೆ ಯೋಚನೆ ಬರಲಿಲ್ಲ. ಪರವಾಗಿಲ್ಲ, ಪ್ರೀತಿ ಮಾಡೋರ ಹತ್ರ ಕೇಳಿ ಪಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ನೀನು ನನಗೇನು ಕೊಡಬೇಕು ಅನ್ನೋದನ್ನ ನಾನೇ ನಿಂಗೆ ಹೇಳ್ತೀನಿ. ಯಾಕೆ ಅಂದರೆ ಆ ಹಕ್ಕು ನನಗಿದೆ. ಸರಿ ಕೇಳು. ನಿನ್ ಕಂಪ್ನಿ ಲೋಗೋಲಿರೋ ಕಣ್ಗಳ ಬದಲು ನನ್ನ ಕಣ್ಗಳನ್ನ ಹಾಕೋ. ನಿನ್ ನಗುಗೆ ಕಾರಣ ನನ್ನ ಕಣ್ಗಳು ಆ ಲೋಗೋಲಿರೋಕ್ಕೆ ಲಾಯಕ್ಕಿಲ್ವಾ? ಹಾಗೆಲ್ಲ ಏನಿಲ್ಲ. ಆ ಲೋಗೋಲಿರೋ ಕಣ್ಣುಗಳು ಬರೀ ಕಣ್ಣುಗಳಲ್ಲ, ನನ್ನ ಅಂತರಾಳನ ಅರಿತಿರೋ ಕಣ್ಣುಗಳು. ನನ್ನ ಕಂಪನಿಯ ಎಮೋಷನ್ಸ್ನ ಸರಿಯಾಗಿ ಬಿಂಬಿಸುವಂಥ ಕಣ್ಣುಗಳು. ಅಂದ್ರೆ ಆ ಯೋಗ್ಯತೆ ನನ್ನ ಕಣ್ಗಳಿಗಿಲ್ವಾ? ಹಾಗಂತ ನಾನೆಲ್ಲಿ ಹೇಳಿದೆ? ಅಂದ್ರೆ ಆ ಅದೃಷ್ಟ ನನ್ನ ಕಣ್ಗಳಿಗಿವೆ ಅಂತನಾ? ಅಂದ್ಹಾಗೆ ಈ ಕಣ್ಗಳು ಯಾರ್ದು? ಏನಾದ್ರೂ ಐಡಿಯಾ ಇದೆಯಾ? ಇಷ್ಟರಲ್ಲೇ ಗೊತ್ತಾಗೋ ಎಲ್ಲ ಸಾಧ್ಯತೆಯೂ ಇದೆ. ನನಗೆ ಬೇಕಾದವರೊಬ್ಬರು ಹುಡುಕಿ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಈ ಕಣ್ಗಳು ಯಾರ್ದು ಅಂತಲೇ ಗೊತ್ತಿಲ್ಲ, ಆಗ್ಲೇ ಇಷ್ಟೊಂದು ಒಲವು? ಚಟ ಮನ್ಸಿಗೆ ಹಾನಿಕಾರಕ ಆದಿ. ಚಟ ಹತ್ತಾಗಿದೆ. ಈ ಕಣ್ಣುಗಳನ್ನ ಜೀವಂತವಾಗಿ ನೋಡೋ ಹಠ ಬಂದಿದೆ. ನನಗೂ ಈ ಕಣ್ಗಳ ವ್ಯಕ್ತಿನ ನೋಡೋ ಹಠ ಬಂದಿದೆ ಆದಿ. ಆದಷ್ಟು ಬೇಗ ನೋಡ್ಬೇಕನ್ನಿಸ್ತಾ ಇದೆ. ಇಷ್ಟರಲ್ಲೇ ಎದುರು ಬದುರಾಗೋದು ಪಕ್ಕ. ಸರಿ, ನಾ ಬರ್ತೀನಿ. ಬಾಯ್. ಅಂದಾಗೆ ನನ್ಗೆ ಯೋಚನೆ ಮಾಡ್ತೀನಿ. ಬೇಗ ಯೋಚನೆ ಮಾಡು. ಒಳಗ್ ಬಾ. ಅಲ್ಲೇ ಯಾಕೆ ನಿಂತಿದ್ಯಾ? ವೆಲ್ಕಮ್ ಬ್ಯಾಕ್ ಪಾರ್ವತಿ. ನೀನು ಮತ್ತೆ ವಾಪಸ್ ಬಂದಿರೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ನನಗೆ ಸಂತೋಷ ಇಲ್ಲ ದೊಡ್ಡ ಯಜಮಾನ್ರೆ. ಯಾಕೆ ಪಾರ್ವತಿ, ಯಾಕೆ ಸಂತೋಷ ಇಲ್ಲ ಅಂತ ಹೇಳ್ತಾ ಇದೀಯಾ? ಅಮ್ಮೋರ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಶಕ್ತಿ ಹೊರಟೋಗಿದೆ ದೊಡ್ಡ ಯಜಮಾನ್ರೆ. ತಪ್ಪಿತಸ್ಥ ಭಾವನೆ ಕಾಡ್ತಿದೆ. ನನ್ನನ್ನು ಕಟ್ಟಾಕಿರೋ ಈ ಗಂಟನ್ನ ಬಿಡಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಇನ್ನು ಎಷ್ಟು ದಿನ ಈ ಕಣ್ಣ ಮುಚ್ಚಾಲೆ ದೊಡ್ಡ ಯಜಮಾನ್ರೆ? ನಾನು ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ಕಳೆದೋಗಿರೋನೆ ಪಾರ್ವತಿ. ದಿನ ಬೆಳಿಗ್ಗೆ ಎದ್ದು ಅಮ್ಮನ ಮುಖ ನೋಡಿದ್ರೆ ನಮ್ಮನ್ನ ಕಟ್ಟಾಕಿರೋ ಆ ಗಂಟೆ ನೆನಪಿಗೆ ಬರುತ್ತೆ.
ಮಾತು ಹೊರಡಲ್ಲ, ಮೌನ ಬಿಡಲ್ಲ. ಇದೇ ಕಾರಣಕ್ಕೆ ನಾನು ಕೆಲ್ಸಕ್ಕೆ ಬರಲ್ಲ ಅಂದೆ ದೊಡ್ಡ ಯಜಮಾನ್ರೆ. ಆದರೆ ಅಮ್ಮೋರೇ ಖುದ್ದಾಗಿ ಕೆಲ್ಸಕ್ಕೆ ಬಾ ಅಂದಾಗ ಇಲ್ಲ ಅನ್ನೋದಕ್ಕಾಗಲಿಲ್ಲ. ಇದಕ್ಕೆಲ್ಲ ಅಂತ್ಯ ಯಾವಾಗ ದೊಡ್ಡ ಯಜಮಾನ್ರೆ? ಕಾಲನೇ ಇದಕ್ಕೆಲ್ಲ ಅಂತ್ಯ ಹಾಡಬೇಕು ಪಾರ್ವತಿ. ನಾನು ಅದಕ್ಕೆ ಶರಣಾಗ್ಬಿಟ್ಟಿದ್ದೀನಿ. ಮಾತಿಗೆ ತೂಕ ಹೆಚ್ಚಿದೆ, ಅರ್ಥ ಕೂಡ ಹೆಚ್ಚಿದೆ. ರಹಸ್ಯ ಅಡಗಿರೋ ಎಲ್ಲ ಸೂಚನೆ ಇದೆ. ಇಬ್ಬರ ನಡುವೆ ಏನೋ ನಡೀತಾ ಇದೆ. ಕಾಲ ಅಲ್ಲ, ಈ ಅನುಷ್ಕಾ ಇದಕ್ಕೆ ಅಂತ್ಯ ಹಾಡೋದು. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನನ್ನ ಫೋನ್ನ ಇಲ್ಲೇ ಮರ್ತು ಹೋಗ್ಬಿಟ್ಟಿದ್ದೆ, ತಗೊಂಡು ಹೋಗಿ ಬಂದೆ. ಆದಿ, ನಾನು ಕೇಳಿದ ಗಿಫ್ಟ್ನ ಮಾತ್ರ ಮರಿಬೇಡ. ಅನುಷ್ಕಾ, ಮನುಷ್ಯನ್ಗೆ ಒಳ್ಳೆ ಟೈಮ್ ಬಂದಾಗ ತಲೆ ಕೇರ್ಕೊಂಡು ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗಿ ಇನ್ನೇನ್ ಸತ್ತೋಗೋ ಸ್ಟೇಜಲ್ಲಿ ಇದ್ರು ಹಂಗೋ ಹಿಂಗೋ ಮಾಡಿ ಬದುಕ್ಬಿಡ್ತಾನೆ. ಕೆಟ್ಟವರು ಒಳ್ಳೆಯವರಾಗ್ತಾರೆ, ಮನೆಯಿಂದ ಗಡೀಪಾರಾಗಿದ್ದವರು ಅದೇ ಮನೆಗೆ ಮಹಾರಾಣಿ ಆಗ್ತಾರೆ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀರಾ? ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿದ್ರೆ ಒಳ್ಳೇದು. ಈ ವಿಚಾರನ ಸ್ಪಷ್ಟವಾಗಿ ಮಾತಾಡೋದೇ ಕಷ್ಟ ಅಲ್ವೇನಮ್ಮ? ಕೆಲವೊಂದು ವಿಚಾರನ ಹೇಳೋದೇ ದೊಡ್ಡ ಸಮಸ್ಯೆ. ಪಾರ್ವತಿ ಬಗ್ಗೆ ಮಾತಾಡ್ತಿದ್ದೀರಾ? ಎಷ್ಟು ಒಳ್ಳೆ ಟೈಮ್ ನಡೀತಿದೆ ಅವಳಿಗೆ ಅಂದ್ರೆ ಅವಳ ಹೆಸರು ಹೇಳ್ದೆ ಹೋದ್ರುನು ಅವಳೇ ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ ನೋಡು. ವಿಷಯಕ್ಕೆ ಬನ್ನಿ. ಮೊದ್ಲಿಂದಾನು ಹಿಂಗೇನಮ್ಮ. ಅಡುಗೆ ಕೆಲಸದವಳು ದೊಡ್ಡ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಅಂದ್ರೆ ಇದವಳು ಒಳ್ಳೆ ಟೈಮ್ ಅಲ್ವೇನಮ್ಮ? ಈಗಷ್ಟೇ ಮನೆಯಿಂದ ಗಡಿಪಾರ್ ಮಾಡಿ ಮತ್ತೆ ಅವಳನ್ನ ಕರೆಸಿ ಉಪಚಾರ ಮಾಡೋದು ಅಂದ್ರೆ ಒಳ್ಳೆ ಟೈಮ್ ಅವಳ್ದು. ಸಾಕು ಸಾಕು. ಏನೋ ನಿನ್ ಮೂತಿ ನೋಡಿ ಅಯ್ಯೋ ಪಾಪ ಅನ್ನಿಸ್ತು, ಅದಕ್ಕೆ ಹೇಳದ್ನಮ್ಮ. ಸದಾ ರೊಚ್ಚಿಗಿದ್ದಿರೋಳ್ ಮುಖ ಮೊಲದ ತರ ಪುಸ್ಗಿ ಆಗೋಯ್ತಲ್ಲ. ಅವಳಿಗೆ ಎಂಥ ಪವರ್ ಇದೆ ನೋಡು. ಏನೇ ಆದ್ರೂ ನೀನ್ ಅವಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಮ್ಮ. ನಿನ್ ಮೇಲೆ ಕಾಳಜಿಯಿಂದ ಹೇಳ್ದೆ ಅಷ್ಟೇ. ಲಕ್ಕಿದ್ದವ್ರ ಹತ್ರ ಹೋಗಿ ಉಲ್ಟಾ ಸೀದಾ ಆಡಿದ್ರೆ ಕುಕ್ಕೋದ್ ಫಿಕ್ಸ್. ಮಾತಲ್ಲಿ ಮಣ್ಣಿಂದ ಮುಚ್ಚಾಕೋ ಪ್ರಯತ್ನ ಮಾಡಬೇಡಿ ಚಿಕ್ಕತ್ತೆ. ಈ ಅನುಷ್ಕಾ ಯಾರು, ನನ್ನ ಪವರ್ ಏನು ಅಂತ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಒಳ್ಳೆ ಟೈಮ್ಗೋಸ್ಕರ ಕಾಯೋಳಲ್ಲ, ಟೈಮನ್ನೇ ನನ್ನ ಪ್ರಕಾರ ತಿರುಗಿಸ್ಕೊಳ್ಳೋಳು. ಲಕ್ಕಿಗೆ ಕಾಯೋಳಲ್ಲ, ಲಕ್ಕಿಗೆ ಲಗಾಮ್ ಹಾಕಿ ಬೇಕಾದಾಗ ಉಪಯೋಗ ಮಾಡ್ಕೊಳ್ಳೋಳು. ಇಷ್ಟು ದಿನ ಅವಳ ಟೈಮ್ ಚೆನ್ನಾಗಿತ್ತು, ಗಾಡಿ ಹೈ ಸ್ಪೀಡಲ್ಲೇ ಓಡ್ತಿತ್ತು. ಆದ್ರೆ ಇನ್ ಮುಂದೆ ಟೈಮ್ ಎಡಗಾಲನ್ನ ಎತ್ತಿ ಎದೆ ಮೇಲೆ ಒದ್ಯಕ್ಕೆ ಶುರು ಮಾಡುತ್ತೆ. ಭರ್ಜರಿ ಮನರಂಜನೆಗಾಗಿ ಕಾದ್ ನೋಡಿ. ನಾನು ನೋಡ್ತೀನಿ, ಈಗ ಮಜಾ ಬರುತ್ತೆ. ಯಾಕೆ ಈ ರೀತಿ ಕೆಟ್ಟ ಕನ್ಸು ಬಿತ್ತು?
ನೀನು ಯಾರು ಒಳ್ಳೇದಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ಯೋ ಅವರ ತಲೆದಿಂಬಿನ ಕೆಳಗಡೆ ಈ ಮಂತ್ರಿಸಿದ ನಿಂಬೆಹಣ್ಣು ನೀಡಮ್ಮ, ದೇವ್ರು ಒಳ್ಳೇದು ಮಾಡ್ತಾನೆ. ಸ್ವಾಮೀಜಿಗಳು ಹೇಳ್ದಾಗೆ ಈ ನಿಂಬೆ ಹಣ್ಣನ್ನು ಹೇಗಾದರೂ ಮಾಡಿ ದೊಡ್ಡ ಯಜಮಾನ್ರ ದಿಂಬಿನ ಕೆಳಗಡೆ ಇಡಬೇಕು, ಆಗ ಇದೇ ಅವ್ರನ್ನ ಕಾಯುತ್ತೆ. ಆದರೆ ಈಗ ಇಷ್ಟೊತ್ತಲ್ಲಿ ಅಲ್ಲಿಗೆ ಹೇಗೆ ಹೋಗೋದು? ಹೌದು, ದೊಡ್ಡ ಯಜಮಾನ್ರಿಗೆ ಒಳ್ಳೇದಾಗಬೇಕು ಅಂದರೆ ನಾನು ಹೋಗಲೇಬೇಕು. ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ. ಹಲೋ, ಹೋಯ್ತು ಹೋಯ್ತು ಹೊರಟೇ ಹೋಯ್ತು. ಏನೋಯ್ತೆ? ಎಲ್ಲಿ ಹೋಯ್ತೆ? ಹಿಡ್ಕೊಳ್ಳಿ, ಬಿಡ್ಬೇಡ. ನನ್ ಪ್ರಾಣ ಅದೇ, ಹೆಂಗ್ ಹಿಡ್ಕೊಳ್ಳಿ? ನಿನ್ನದೇ ನಿದ್ದೆ ಮಾಡುವಾಗ ಏನೇ ನಿಂದು ರೋದ್ನೆ? ಇಂಥ ಡಬ್ಬ ಗಂಡು ನನ್ ತಲೆ ಕಟ್ಬಿಟ್ಟು ನೀನಲ್ಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡಿದ್ಯಾ ಅಲ್ವಾ? ನಿನ್ ಮಗ ಮುಚ್ಚ, ನಿನ್ ಬಾಯಿಗೆ ಮಣ್ಣಾಕ, ನಿನ್ ಬರ್ಬಾರ್ದು ಬರ. ಹಲೋ ಹಲೋ, ಹೌಪ್ಪ ಸ್ವಲ್ಪ ನಿಧಾನಕ್ಕೆ ಬಯ್ಯೇ. ಈಗ ನಿನ್ ಗಂಡ ಏನ್ ಮಾಡ್ದ ಅಂತ ಈ ಹಾರಾಟ ಹೋರಾಟ ಎಲ್ಲ? ನನ್ ಗಂಡ ಅಲ್ಲ ಅದೇ, ದಂಡ ಪಿಂಡ. ನನ್ನಂತ ನನಗೆ ಉಪವಾಸ ಕೆಡವಿದಾನೆ ಅತ್ತೆ. ಒಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಬಳಲಿ ಬೆಂಡಾಗೋಗಿದೆ ನನ್ ಬಾಡಿ. ಅಯ್ಯೋ ಪಾಪ, ನಿನಗೆ ಹಿಂಗಾಗ್ಬಾರ್ದಾಗಿತ್ತು ಕಣೆ. ಇಲ್ಲಿ ನನ್ನ ಹೊಟ್ಟೆ ಪಂಚರ್ ಆಗೋಗಿದೆ. ನಾನು ನಿನಗೆ ಕಾಮಿಡಿ ಕೆಟ್ಟೋದ್ನಾ? ಸರಿ, ಈಗ ನನ್ನಿಂದ ನಿನಗೆ ಏನ್ ಸಹಾಯ ಆಗ್ಬೇಕು ಅಂತ ಹೇಳು. ಊಟ ಬೇಕತ್ತೆ ನನಗೆ. ಚಿಕನ್ನು, ಮಟನ್ನು, ಮಸಾಲೆ ಎಲ್ಲ ಬೇಕು. ನಾನಿಲ್ಲ ಹಿಂಗೆ ಬಿಟ್ರೆ ತಲೆ ಸುತ್ತಿ ಬಿದೋಗ್ತೀನಿ. ಆಮೇಲೆ ಆ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ, ಹೇಳ್ತಾ ಇದ್ದೀನಿ. ನಾನು ಸತ್ತು ದೆವ್ವ ಆಗಿ ಬಂದು ನಿನ್ನ ಕಾಡ್ಲಿಲ್ಲ ಕೇಳು. ಲೇ, ಈ ಥರ ಎಲ್ಲ ಮಾತಾಡ್ಬೇಡ್ವೆ, ನನಗೆ ಮೊದಲೇ ಭಯ ಆಗ್ತಿದೆ. ಅತ್ತೆ, ಏನಾದ್ರೂ ಮಾಡಿ ನನ್ನ ಕಾಪಾಡತ್ತೆ. ಸರಿ ಸರಿ, ನಿನ್ನ ಹೊಟ್ಟೆಗೆ ಒಂದು ವ್ಯವಸ್ಥೆ ಮಾಡಿರ್ತೀನಿ. ಗೇಟ್ ಹತ್ರ ಬಂದು ಕಾಯ್ತಿರು. ಸರಿ. ತಾಯಿ, ದೊಡ್ಡ ಯಜಮಾನ್ರಿಗೆ ಏನೂ ಆಗಬಾರ್ದು ಅಂತ ನಿನ್ನ ಸನ್ನಿಧಾನದಿಂದ ತಂದ ನಿಂಬೆ ಹಣ್ಣನ್ನು ಅವ್ರ ಹತ್ರ ಇಡ್ತಿದ್ದೀನಿ. ಅವ್ರಿಗೇನು ತೊಂದರೆ ಆಗದಿರೋ ಥರ ನೀನೇ ಅವ್ರನ್ನ ಕಾಪಾಡಬೇಕು ತಾಯಿ.